ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನಮ್ಮ ಲೈಕ್ಸ್ ಚಾನಲ್ಗೆ ಸ್ವಾಗತ. ಇವತ್ತಿನ ದ ಹಿಂದೂ ದಿನಪತ್ರಿಕೆ ವಿಶ್ಲೇಷಣೆ ಕೆಳಗೆ ಅಕ್ಟೋಬರ್ 29, 2021 ಈ ದಿನಾಂಕದ ಸುದ್ದಿ ವಿಶ್ಲೇಷಣೆಯನ್ನು ಆರಂಭ ಮಾಡೋಣ. ಮೊದಲಿಗೆ ಲಾ ಎಕ್ಸಲೆನ್ಸ್ ಐಎಸ್ ಕಡೆಯಿಂದ ಒಂದು ಪ್ರಕಟಣೆ. ಸೋಷಿಯಾಲಜಿ ಆಪ್ಷನಲ್ ಕ್ಲಾಸಸ್ ಆರಂಭ ಆಗ್ತಾ ಇದೆ 30th ಅಕ್ಟೋಬರಿಂದ. ಆಫ್ಲೈನ್ ಕ್ಲಾಸಸ್ ಇದು, ಆಗಲೇ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. ವಿಕ್ರಮ್ ಸರ್ ಈ ಒಂದು ಕ್ಲಾಸಸ್ನ ಕಂಡಕ್ಟ್ ಮಾಡ್ತಾರೆ. ಇದರಲ್ಲಿ 1-on-1 ಮೆಂಟರ್ಶಿಪ್ ಸಿಗುತ್ತೆ, ರೆಗ್ಯುಲರ್ ಟೆಸ್ಟ್ನ ಕಂಡಕ್ಟ್ ಮಾಡಲಾಗುತ್ತೆ, ಡೀಟೇಲ್ಡ್ ನೋಟ್ಸ್ ಕೂಡ ಸಿಗುತ್ತೆ, ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ನ ಅನಾಲಿಸಿಸ್ ಆಗುತ್ತೆ ಹಾಗೂ ಆನ್ಸರ್ ರೈಟಿಂಗ್ ಸ್ಟ್ರಾಟಜಿನ ಕೂಡ ನಿಮಗೆ ಹೇಳ್ಕೊಡಲಾಗುತ್ತೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಇಲ್ಲಿ ಕೊಟ್ಟಿರುವಂಥ ನಂಬರ್ಸ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಇವತ್ತಿನ ಮುಖ್ಯ ಆರ್ಟಿಕಲ್ಸ್ ಕಡೆ ಹೋಗೋಕ್ಕಿಂತ ಮುಂಚೆ ಮೊನ್ನೆ ಸಂಚಿಕೆಯ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಆಯುಷ್ಮಾನ್ ಭಾರತ್ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಮಿಷನ್ ಆರ್ ನಾಟ್ ಟ್ರೂ? ಇಟ್ ಏಮ್ಸ್ ಟು ಕ್ರಿಯೇಟ್ ಅಂಡ್ ಇಂಪ್ರೂವ್ ಲಾಂಗ್ ಟರ್ಮ್ ಪಬ್ಲಿಕ್ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್. ಇಟ್ ಇನ್ಕ್ಲೂಡ್ಸ್ ಪ್ರೊವೈಡಿಂಗ್ ಕ್ರಿಟಿಕಲ್ ಕೇರ್ ಸರ್ವಿಸಸ್ ಇನ್ ಡಿಸ್ಟ್ರಿಕ್ಟ್ಸ್. ಆ್ಯಕ್ಚುಲಿ ನಾವು ಅವತ್ತಿನ ಸಂಚಿಕೆಯಲ್ಲಿ ಏನು ಚರ್ಚೆ ಮಾಡಿದ್ವಿ ಅದನ್ನು ನೀವು ಒಂದ್ಸತಿ ತಿಳ್ಕೊಂಡಿದ್ರೆ ತುಂಬ ಸಿಂಪಲ್ ಆಗಿರುವಂಥ ಪ್ರಶ್ನೆ. ಇಟ್ ಏಮ್ಸ್ ಟು ಕ್ರಿಯೇಟ್ ಅಂಡ್ ಇಂಪ್ರೂವ್ ಲಾಂಗ್ ಟರ್ಮ್ ಪಬ್ಲಿಕ್ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್, ಕರೆಕ್ಟ್. ಆರೋಗ್ಯ ವ್ಯವಸ್ಥೆಯ ಮೂಲ ಸೌಕರ್ಯಗಳನ್ನ ಕ್ರಿಯೇಟ್ ಮಾಡೋಕ್ಕೆ ಅಂತ ABHIM ಇದೊಂದು ಮಿಷನ್ ಆರಂಭ ಮಾಡಲಾಗ್ತಾ ಇದೆ. ಇದರೊಳಗೆ ಈ ಮೂಲ ಸೌಕರ್ಯ ಕೊಡಬೇಕು ಅಂತಂದರೆ ಡಿಸ್ಟ್ರಿಕ್ಟಲ್ಲಿ ಕ್ರಿಟಿಕಲ್ ಕೇರ್ ಸರ್ವಿಸಸ್ನ ಕೊಡ್ತಾರೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಹಾಗಾಗಿ ಇಲ್ಲಿ ಎರಡೂ ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಆಗುತ್ತೆ. ನಿಮ್ಮಲ್ಲಿ ಸಾಕಷ್ಟು ಜನ ಸಿ ಬೋತ್ ಅಂತ ಉತ್ತರವನ್ನು ಕೊಟ್ಟಿದ್ದೀರಾ. ಆದರೆ ಇಲ್ಲಿ ಪ್ರಶ್ನೆ ಕೇಳಿರೋದು ಯಾವುದು ಸರಿಯಾದ ಸ್ಟೇಟ್ಮೆಂಟ್ ಅಲ್ಲ, ನಾಟ್ ಟ್ರೂ ಅಂತ. ಎರಡೂ ಕೂಡ ಸರಿಯಾಗಿದೆ. ಹಾಗಾಗಿ ಪ್ರಶ್ನೆ ನಾಟ್ ಟ್ರೂ ಅಂತ ಕೇಳಿರೋದ್ರಿಂದ ಉತ್ತರ ಡಿ ನನ್ ಆಗುತ್ತೆ, ಸಿ ಬೋತ್ ಅಲ್ಲ. ಇಲ್ಲಿ ತುಂಬ ಕಮ್ಮಿ ಜನ, 3-4 ಜನ ಅಷ್ಟೇ ಸರಿಯಾದ ಉತ್ತರವನ್ನು ಕೊಟ್ಟಿರೋದು. ರಶ್ಮಿ, ಪ್ರಮೋದ್, ಸುಜಿತ್ ಇವರಷ್ಟೇ ಅನ್ಸುತ್ತೆ ಸರಿಯಾದ ಉತ್ತರವನ್ನು ಕೊಟ್ಟಿರೋದು. ತುಂಬ ಜನ ಸಿ ಬೋತ್ ಅಂತ ಕೊಟ್ಟಿದ್ದೀರಾ. ನೀವು ಎಕ್ಸಾಮಲ್ಲಿ OMR ಶೀಟ್ನ ಮಾರ್ಕ್ ಮಾಡ್ತಾ ಇರ್ಬೇಕಾದ್ರೆ ಒಂದ್ಸತಿ ಮಾರ್ಕ್ ಮಾಡಿದ್ಮೇಲೆ ಆಮೇಲೆ ನಾಟ್ ಟ್ರೂ ಅಂತ ನೋಡಿದ್ರು ಕೂಡ ಉಪಯೋಗ ಆಗೋದಿಲ್ಲ. ಹಾಗಾಗಿ OMR ಶೀಟಲ್ಲಿ ಮಾರ್ಕ್ ಮಾಡೋಕ್ಕಿಂತ ಮುಂಚೆ ಇನ್ನೊಂದು ಸತಿ ಮೇನ್ ಪ್ರಶ್ನೆಯನ್ನು ಗಮನಿಸಿ ಆಮೇಲೆ ಮಾರ್ಕ್ ಮಾಡಿ. ಮುಂದುವರಿತಾ ದಿನಪತ್ರಿಕೆಯ ಮುಖ್ಯ ಆರ್ಟಿಕಲ್ಸ್ ಕಡೆ ಹೋಗೋಣ. ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಈ ಒಂದು ಟ್ರೀಟಿ 1994 ಫೋರ್ಸಿಗೆ ಬಂತು. ಅದನ್ನು ಸೈನ್ ಮಾಡಿರುವಂಥ ದೇಶಗಳು ಪ್ರತಿ ವರ್ಷ ಸಿಗ್ತಾರೆ. ಈ ರೀತಿ ಈ ವರ್ಷ ಸಿಗ್ತಾ ಇರೋದು 26ನೇ ಸತಿ. ಹಾಗಾಗಿ ಇದು 26th COP ಸಮಿಟ್ ಅಥವಾ COP26 ಅಂತ ಇದನ್ನು ಕರಿತೀವಿ. UK ಹಾಗೂ ಇಟಲಿ ಪಾರ್ಟ್ನರ್ಶಿಪ್ಪಲ್ಲಿ ಇದು ನಡೀತಾ ಇದೆ. ಮುಂದೆ ಬರಲಿರುವಂಥ ನವೆಂಬರ್ 1 ಇದು ಆರಂಭ ಆಗುತ್ತೆ. ಹಾಗಾಗಿ ಆ ಹಿನ್ನೆಲೆಯಲ್ಲಿ ನಾವು ಇವತ್ತು ಸಾಕಷ್ಟು ಆರ್ಟಿಕಲ್ಸ್ನ 2-3 ಆರ್ಟಿಕಲ್ಸ್ನ ನೋಡ್ತೀವಿ. 2 ಎಡಿಟೋರಿಯಲ್ ಇದೆ, ಒಂದು ನ್ಯೂಸ್ ಆರ್ಟಿಕಲ್ ಇದೆ. ನಿಮ್ಮ UPSC ಹಾಗೂ KPSC ಸಿಲೆಬಸ್ ಪ್ರಿಲಿಮ್ಸ್ಗೂ ಇಂಪಾರ್ಟೆಂಟ್. ಮೇನ್ಸ್ ಪೇಪರ್, ಜನರಲ್ ಸ್ಟಡೀಸ್ ಪೇಪರ್ ಇದ್ರೆ ಎನ್ವಿರಾನ್ಮೆಂಟ್ ಎಕಾಲಜಿಗೂ ಕೂಡ ಸಂಬಂಧಪಟ್ಟಿರೋದು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶಗಳ ಮಧ್ಯ ಎನ್ವಿರಾನ್ಮೆಂಟ್ ಪರಿಸರ ಸಂರಕ್ಷಣೆ ವಿಷಯದಲ್ಲಿ ನಿರ್ದಿಷ್ಟವಾಗಿ ಗ್ಲೋಬಲ್ ವಾರ್ಮಿಂಗ್ ವಿಚಾರದಲ್ಲಿ ಏನು ಮಾತುಕತೆ ನಡೀತಾ ಇದೆ ಅನ್ನೋದಕ್ಕೆ ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಸಮಿಟ್. ಹಾಗಾಗಿ ನಾವು ಅದ್ರ ಬಗ್ಗೆ ಅಂದರೆ ಭಾರತ ಏನು ಸ್ಟ್ಯಾಂಡ್ ತಗೊಂಡಿದೆ, ಇದಕ್ಕಿಂತ ಮುಂಚೆ ನಾವು ಏನು ಅಡಾಪ್ಟ್ ಮಾಡ್ಕೊಂಡಿದ್ವಿ, ಇದೆಲ್ಲದ್ರ ಬಗ್ಗೆ ಇವತ್ತಿನ ಆರ್ಟಿಕಲ್ಸನ್ನು ನೋಡ್ಬೋದು. ನಾವಿವತ್ತು ತುಂಬ ರೂಢಿಯಲ್ಲಿ ಸಾಮಾನ್ಯವಾಗಿ ಬಳಸುವಂಥ ಪದ ಕ್ಲೈಮೇಟ್ ಚೇಂಜ್. ಆದರೆ ಕ್ಲೈಮೇಟ್ ಚೇಂಜ್ ಅಂದರೆ ಏನು? ಈಗ ನೈಸರ್ಗಿಕವಾಗಿ ಕೂಡ ಭೂಮಿಯ ಮೇಲೆ ಬದಲಾವಣೆಗಳು ಆಗ್ತಾ ಇರುತ್ತೆ. ಆದರೆ 1800s ನಂತರ ಮನುಷ್ಯನ ಆಕ್ಟಿವಿಟೀಸ್, ಎಸ್ಪೆಷಲಿ ಫಾಸಿಲ್ ಫ್ಯೂಲ್ ಬರ್ನಿಂಗಿಂದ ನಾವು ಏನು ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ಸ್ ಅಂತ ಕರಿತೀವಿ, ಅಂದರೆ ಭೂಮಿಯ ಅಟ್ಮಾಸ್ಫಿಯರ್ ಒಳಗೆ ಹೀಟನ್ನು ಟ್ರ್ಯಾಪ್ ಮಾಡುವಂಥ ಗ್ಯಾಸಸ್, ಇವನ್ನೇ ನಾವು ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ಸ್ ಅಂತ ಕರಿತೀವಿ. ಇದರಿಂದ ಏನಾಗುತ್ತೆ? ಭೂಮಿಯ ತಾಪಮಾನ ಜಾಸ್ತಿ ಆಗುತ್ತೆ. ಇದನ್ನೇ ನಾವು ಗ್ಲೋಬಲ್ ವಾರ್ಮಿಂಗ್ ಅಂತ ಕರಿತೀವಿ. ಈ ಗ್ಲೋಬಲ್ ವಾರ್ಮಿಂಗಿಂದಾಗಿ ನಾವು ಕ್ಲೈಮೇಟ್ ಚೇಂಜ್ನ ನೋಡ್ತಾ ಇದ್ವಿ. ಅಂದರೆ ಗ್ಲೋಬಲ್ ವಾರ್ಮಿಂಗಿಂದ ಏನಾಗುತ್ತೆ? ನಾವು ಜಾಸ್ತಿ ಮಳೆ ಬರೋದನ್ನ ನೋಡ್ತೀವಿ, ಜಾಸ್ತಿ ಬರಗಾಲವನ್ನು ನೋಡ್ತೀವಿ, ಗ್ಲೇಷಿಯರ್ ಮೆಲ್ಟ್ ಆಗೋದನ್ನು ನೋಡ್ತೀವಿ. ಇದರಿಂದ ಏನೋ ಒಂದು ಪ್ರದೇಶದ ಆವ್ರೇಜ್ ಟೆಂಪ್ರೇಚರು, ವೆದರ್ ಪ್ಯಾಟರ್ನು ಇರುತ್ತೆ. ಅದರಲ್ಲಿ ನಾವು ಲಾಂಗ್ ಟರ್ಮಲ್ಲಿ ಬದಲಾವಣೆಗಳನ್ನ, ಶಿಫ್ಟನ್ನು ನೋಡಿದಾಗ ಅದನ್ನೇ ನಾವು ಕ್ಲೈಮೇಟ್ ಚೇಂಜ್ ಅಂತ ಕರಿತೀವಿ. ಇದೇ ಕ್ಲೈಮೇಟ್ ಚೇಂಜನ್ನು ಉದ್ದೇಶಿಸ್ತಾ ಗ್ಲೋಬಲ್ ವಾರ್ಮಿಂಗನ್ನು ಕಮ್ಮಿ ಮಾಡೋಕ್ಕೆ, ಭೂಮಿಯ ತಾಪಮಾನವನ್ನು ಕಮ್ಮಿ ಮಾಡೋದಕ್ಕೆ ಪ್ಯಾರಿಸ್ ಕ್ಲೈಮೇಟ್ ಅಗ್ರಿಮೆಂಟ್ ಅಂತ 2015 ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೈನ್ ಆಯಿತು. ಇದರ ಪ್ರಕಾರ ನಾವು ಭೂಮಿಯ ತಾಪಮಾನವನ್ನು 2 ಡಿಗ್ರಿ ಸೆಲ್ಸಿಯಸ್ ಆದಷ್ಟು 1.5 ಡಿಗ್ರಿ ಸೆಲ್ಸಿಯಸ್ ಇಷ್ಟಕ್ಕೆ ಕಮ್ಮಿ ಮಾಡಬೇಕು ಅಂತ ಒಂದು ಗುರಿಯನ್ನು ಇಟ್ಕೊಂಡಿದ್ದೀವಿ. ಆ ಗುರಿಯನ್ನು ಮುಟ್ಟೋದಕ್ಕೆ ನಾವು ಕ್ರಮಗಳನ್ನ ತೊಗೊತಾ ಇದ್ದೀವಿ. ಪ್ರತಿಯೊಂದು ದೇಶ ತನ್ನ ದೇಶದಲ್ಲಿ ಏನು ಎಮಿಷನ್ ಆಗ್ತಾ ಇದೆ ಅದನ್ನು ಕಮ್ಮಿ ಮಾಡೋದು ಹಾಗೂ ಕ್ಲೈಮೇಟ್ ಚೇಂಜಿನ ಪರಿಣಾಮ ಇವತ್ತು ಏನಾಗ್ತಾ ಇದೆ ಅದಕ್ಕೆ ಅಡಾಪ್ಟ್ ಆಗೋದು. ಇದಕ್ಕಾಗಿ ಅಂತ ಪ್ರತಿಯೊಂದು ದೇಶ ತಾನೇ ಏನು ಗುರಿಯನ್ನು ಇಟ್ಕೊಳುತ್ತೆ, ಏನು ನೀತಿ ಮಾಡುತ್ತೆ, ಅದನ್ನು ನಾವು ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ಸ್ ಅಂತ ಕರಿತೀವಿ. ಇದೇ ಪ್ಯಾರಿಸ್ ಕ್ಲೈಮೇಟ್ ಅಗ್ರಿಮೆಂಟ್ ಕೆಳಗೆ ಭಾರತ ಮಾಡಿರುವಂಥ ಒಂದು ಕಮಿಟ್ಮೆಂಟ್, ರೆಡ್ಯೂಸಿಂಗ್ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಇಂಟೆನ್ಸಿಟಿ ಆಫ್ ಇಟ್ಸ್ GDP by 33 to 35% ಬಿಲೋ 2005 ಲೆವೆಲ್ by 2030. ಎಮಿಷನ್ ಇಂಟೆನ್ಸಿಟಿ ಆಫ್ GDP ಅಂತ ಅಂದರೆ ಏನು? GDP ಅಂದರೆ ಬೇಸಿಕಲಿ ಏನು? ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ವ್ಯಾಲ್ಯೂ ಏನಿರುತ್ತೆ ಒಂದು ಎಕಾನಮಿಯಲ್ಲಿ, ಅದನ್ನು ನಾವು GDP ಅಂತ ಕರಿತೀವಲ್ವಾ. GDP ಜಾಸ್ತಿ ಆಗ್ತಾ ಇದೆ ಅಂತಂದರೆ ಎಮಿಷನ್ ಕೂಡ ಜಾಸ್ತಿ ಆಗ್ತಾ ಇದೆ. ಅಂದರೆ ಎಕನಾಮಿಕ್ ಆಕ್ಟಿವಿಟಿ ಜಾಸ್ತಿ ಆಗ್ತಾ ಇದೆ, ಇಂಡಸ್ಟ್ರಿಯಲ್ ಆಕ್ಟಿವಿಟಿ ಜಾಸ್ತಿ ಆಗ್ತಾ ಇದೆ. ಆದರೆ
ಪ್ರತಿ ಯೂನಿಟ್ ಆಫ್ ಜಿ ಡಿ ಪಿ ಏನಿರುತ್ತೆ ಆ ಯೂನಿಟ್ ಆಫ್ ಜಿ ಡಿ ಪಿಗೆ ಎಷ್ಟು ಎಮಿಷನ್ ಆಗ್ತಾ ಇದೆ, ವಾಲ್ಯೂಮ್ ಆಫ್ ಎಮಿಷನ್ ಆಗ್ತಾ ಇದೆ, ವಾಲ್ಯೂಮ್ ಆಫ್ ಎಮಿಷನ್ ಪರ್ ಯೂನಿಟ್ ಆಫ್ ಜಿ ಡಿ ಪಿನ ನಾವು ಎಮಿಷನ್ ಇಂಟೆನ್ಸಿಟಿ ಆಫ್ ಜಿ ಡಿ ಪಿ ಅಂತ ಕರಿತೀವಿ. ಇದನ್ನು ನಾವು 2030 ಅಷ್ಟೊತ್ತಿಗೆ 2005 ಎಷ್ಟಿತ್ತು ಅದಕ್ಕಿಂತ 33 to 35% ಅಷ್ಟು ಕಮ್ಮಿ ಮಾಡಬೇಕು ಅಂತ ಗುರಿಯನ್ನು ಇಟ್ಕೊಂಡಿದ್ದೀವಿ. ನಮ್ಮ ದೇಶದಲ್ಲಿ ಉತ್ಪಾದನೆ ಆಗುವಂಥ ಪವರ್ ಕೆಪಾಸಿಟಿಯಲ್ಲಿ 40% ಅಷ್ಟು ನಾನ್ ಫಾಸಿಲ್ ಫ್ಯೂಯಲ್ ಇಂದ ಬರಬೇಕು ಅನ್ನೋ ಒಂದು ಗುರಿಯನ್ನು ಇಟ್ಕೊಂಡಿದ್ದೀವಿ. ಹಾಗೆ ಅಡಿಷನಲ್ ಕಾರ್ಬನ್ ಸಿಂಕ್ 2.5 to 3 ಬಿಲಿಯನ್ ಟನ್ ಅಷ್ಟು ಈಕ್ವಲೆಂಟ್ ನಾವು ತೊಗೊಂಡು ಬರಬೇಕು. ಫಾರೆಸ್ಟ್ ಕವರ್ನ ಜಾಸ್ತಿ ಮಾಡ್ತಾ ಬೈ 2030 ಅಂತ ಕೂಡ ಒಂದು ಗುರಿಯನ್ನು ಇಟ್ಕೊಂಡಿದ್ದೀವಿ. ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ಲೈಮೇಟ್ ಚೇಂಜ್ನ ಬಗ್ಗೆ ಮಾತುಕತೆ ಆದಾಗ ರಿಚ್ ಕಂಟ್ರೀಸ್ಗೆ, ಡೆವಲಪ್ಡ್ ಕಂಟ್ರೀಸ್ಗೆ ತಂತ್ರಜ್ಞಾನವನ್ನು, ಹಣದ ಸಹಾಯವನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಬಟ್ ಆ ಆಬ್ಲಿಗೇಷನ್ ಅವ್ರ ಮೇಲೆ ಯಾಕಿದೆ? 1994 ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಸೈನ್ ಆದಾಗ ಅದರ ಕೀ ಪ್ರಿನ್ಸಿಪಲ್ ಕಾಮನ್ ಬಟ್ ಡಿಫ್ರೆನ್ಶಿಯೇಟೆಡ್ ರೆಸ್ಪಾನ್ಸಿಬಿಲಿಟೀಸ್. ಅಂದರೆ ಜಗತ್ತಿನಲ್ಲಿ ಏನು ಇವತ್ತು ಗ್ರೀನ್ ಹೌಸ್ ಗ್ಯಾಸಸ್ ಎಮಿಷನ್ಸ್ ಇದೆ ನಮ್ಮ ಅಟ್ಮಾಸ್ಫಿಯರಲ್ಲಿ, ಅದಕ್ಕೆ ಕಾಂಟ್ರಿಬ್ಯೂಷನ್ ಎಲ್ಲರೂ ಮಾಡಿದ್ದೀವಿ. ಹೌದು, ಎಲ್ಲ ದೇಶಗಳು ಮಾಡಿದ್ದಾವೆ, ಆದರೆ ಎಲ್ಲರೂ ಸಮಾನವಾಗಿ ಮಾಡಿಲ್ಲ. ಈಗ ನಾವು ಡೆವಲಪ್ಡ್ ನೇಷನ್ಸ್ ಅಂತ ಏನು ಕರಿತೀವಿ, ಅವ್ರು ತುಂಬ ಮುಂಚೆನೇ ಇಂಡಸ್ಟ್ರಿಯಲೈಸೇಷನ್ ಆರಂಭ ಮಾಡಿದ್ದಾವೆ ಅಂತಂದರೆ ಆಬ್ವಿಯಸ್ಲಿ ಅವರು ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ಸ್ ಅಟ್ಮಾಸ್ಫಿಯರಲ್ಲಿ ನಮಗಿಂತ ಮುಂಚೆನೇ ಹಾಕಿದ್ದಾರೆ. ಹಾಗಿದ್ದಾಗ ಅವ್ರಿಗೆ ಜಾಸ್ತಿ ಹೊಣೆಗಾರಿಕೆ ಇದೆ. ಅದನ್ನೇ CBDR, ಕಾಮನ್ ಬಟ್ ಡಿಫ್ರೆನ್ಶಿಯೇಟೆಡ್ ರೆಸ್ಪಾನ್ಸಿಬಿಲಿಟೀಸ್, ಅವರ ಹೊಣೆಗಾರಿಕೆ ಬೇರೆ ಜಾಸ್ತಿ ಅನ್ನೋ ರೀತಿಯಲ್ಲಿ ಇದೊಂದು ಕೀ ಪ್ರಿನ್ಸಿಪಲ್ ಇದೆ. ಈಗ ಮುಂಬರುವ ದಿನಗಳಲ್ಲಿ ಏನು ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 26 ನಡೆಯುತ್ತೆ, ಅದರಲ್ಲಿ ಭಾರತ ಏನು ಸ್ಟ್ರೆಸ್ ಮಾಡುತ್ತೆ, ಕ್ಲೈಮೇಟ್ ಜಸ್ಟಿಸ್ಗೆ ಸ್ಟ್ರೆಸ್ ಮಾಡುತ್ತೆ ಅಂತ ಈ ಒಂದು ಆರ್ಟಿಕಲಲ್ಲಿ ಕೊಟ್ಟಿದ್ದಾರೆ. ಇಂಡಿಯಾ ವಿಲ್ ಸ್ಟ್ರೆಸ್ ಕ್ಲೈಮೇಟ್ ಜಸ್ಟಿಸ್ ಅಟ್ ಗ್ಲೋಬಲ್ ಸಮಿಟ್ ಸೇರ್ಸ್ ಮಿನಿಸ್ಟರ್. ಈ ಕ್ಲೈಮೇಟ್ ಜಸ್ಟಿಸ್ ಅಂದರೆ ಈಗ ತಾನು ನಾವು CBDR ಏನು ಚರ್ಚೆ ಮಾಡಿದ್ವಿ ಅದೇ ಒಂದು ದೃಷ್ಟಿಕೋನದಲ್ಲಿ ಹೇಳ್ತಾ ಇರೋದು. ಜಾಗತಿಕ ತಾಪಮಾನವನ್ನು ನಾವು ಹ್ಯಾಂಡಲ್ ಮಾಡಬೇಕು, ಭೂಮಿಯ ತಾಪಮಾನ ಜಾಸ್ತಿ ಆಗ್ತಾ ಇರೋದಕ್ಕೆ ನಾವು ಅಡ್ಯಾಪ್ಟ್ ಆಗಬೇಕು, ಕಾರ್ಬನ್ ಎಮಿಷನ್ನ ಕಮ್ಮಿ ಮಾಡಬೇಕು ಅಂತಂದರೆ ಡೆವಲಪ್ಡ್ ನೇಷನ್ಸ್ ಹಣಕಾಸು ಹಾಗೂ ತಂತ್ರಜ್ಞಾನ ಏನು ಬೇಕಾಗಿದೆ ಅದಕ್ಕೆ ಸಹಾಯ ಮಾಡಬೇಕು, ಅದನ್ನು ಟ್ರಾನ್ಸ್ಫರ್ ಮಾಡಬೇಕು. ಹಾಗೆ ಇದಕ್ಕಾಗಿ ಬೇಕಾಗುವಂಥ ಒಂದು ನೆಸೆಸರಿ ಪಾರದರ್ಶಕತೆ ಇರುವಂಥ ಫ್ರೇಮ್ವರ್ಕ್ ಕೂಡ ಬರಬೇಕು ಅನ್ನೋದ್ರ ಬಗ್ಗೆ ಭಾರತ ಸ್ಟ್ರೆಸ್ ಮಾಡುತ್ತೆ ಈ ಒಂದು ಕಾನ್ಫರೆನ್ಸಲ್ಲಿ ಅಂತ ಈ ಆರ್ಟಿಕಲ್ ಹೇಳ್ತಾ ಇದೆ. ನಾವು ಇವತ್ತಿನ ಜಾಗತಿಕ ತಾಪಮಾನವನ್ನು ಪರಿಸರದಲ್ಲಿ ನೋಡ್ತಾ ಇದ್ದೀವಿ. ಅದಕ್ಕೆ ಮ್ಯಾಕ್ಸಿಮಮ್ ಕಾಂಟ್ರಿಬ್ಯೂಟ್ ಮಾಡ್ತಾ ಇರೋದು ಚೈನಾ, USA. ಅದರ ನಂತರ ಭಾರತ ಕೂಡ ಇಷ್ಟು ಜನಸಂಖ್ಯೆ ಉಳ್ಳ ಒಂದು ಎಮರ್ಜಿಂಗ್ ಎಕಾನಮಿ. ಹಾಗಾಗಿ ನಾವು ಕೂಡ ಮೇಜರ್ ಎಮಿಟರ್ ಆಗ್ತೀವಿ. ಆದರೆ USA, ಚೈನಾ ಎರಡು ಮೇಜರ್ ಪಲ್ಯೂಟರ್ಸ್ ಆಗಿದ್ದು ಕೆಲವೊಂದು ಪೊಟೆನ್ಷಿಯಲ್ ಡೆಡ್ಲೈನ್ಸ್ನ ಹಾಕಿದ್ದಾವೆ ತಮ್ಮ ಎಮಿಷನ್ಸ್ನ ಬಗ್ಗೆ. ಆದರೆ ಭಾರತ ಈ ರೀತಿ ಯಾವುದೇ ಒಂದು ಡೆಡ್ಲೈನ್ನ ಹಾಕೊಂಡಿಲ್ಲ. ಕಾರಣ ಭಾರತದ ಪ್ರಕಾರ ಇಂಥ ಒಂದು ಡೆಡ್ಲೈನ್ನ ಹಾಕೊಳ್ಳೋದಕ್ಕೆ ನಾವೇನಾದ್ರು ಫೋರ್ಸ್ ಮಾಡಿದ್ರೆ ಯಾವುದೇ ದೇಶಕ್ಕೂ ಅದು ಕ್ಲೈಮೇಟ್ ಜಸ್ಟಿಸ್ನ ಪ್ರಿನ್ಸಿಪಲ್ನ ಉಲ್ಲಂಘನೆ ಆಗುತ್ತೆ. ಈಗ ತಾನೇ ನಾವೇನು CBDR ಅಂತ ಚರ್ಚೆ ಮಾಡಿದ್ವಲ್ವಾ, ಆ ಒಂದು ಡಿಫ್ರೆನ್ಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ನ ಆಧಾರದ ಮೇಲೆ ಇದು ಉಲ್ಲಂಘನೆ ಆಗುತ್ತೆ ಅಂತ ಭಾರತದ ಒಂದು ಸ್ಟ್ಯಾಂಡ್. ಆದರೆ ಪ್ಯಾರಿಸ್ ಅಗ್ರಿಮೆಂಟ್ಗೆ ಕಾಂಟ್ರಿಬ್ಯೂಟ್ ಮಾಡೋಕ್ಕೆ ನಾವು ಕೂಡ ಸಾಕಷ್ಟು ಕಮಿಟ್ಮೆಂಟ್ನ ಮಾಡ್ಕೊಂಡಿದ್ದೀವಿ. ಈಗ ತಾನೇ ನಾವು NDCಯನ್ನು ಕೂಡ ನೋಡಿದ್ವಿ. 450 ಗಿಗಾವಾಟ್ ಆಫ್ ರಿನ್ಯೂಯಬಲ್ ಎನರ್ಜಿನ ಇನ್ಸ್ಟಾಲ್ ಮಾಡಬೇಕು ನಾವು 2030 ಅಷ್ಟೊತ್ತಿಗೆ ಅಂತ ಒಂದು ಟಾರ್ಗೆಟ್ನ ಹಾಕೊಂಡಿದ್ದೀವಿ. ಎಲೆಕ್ಟ್ರಿಕ್ ವೆಹಿಕಲ್ ಪಾಲಿಸಿಯನ್ನು ತೊಗೊಂಡು ಬಂದಿದ್ದೀವಿ, ನ್ಯಾಷನಲ್ ಹೈಡ್ರೋಜನ್ ಪಾಲಿಸಿಯನ್ನು ತೊಗೊಂಡು ಬಂದಿದ್ದೀವಿ. ಹೀಗೆ ನೀತಿಯಲ್ಲಿ ಬದಲಾವಣೆಗಳನ್ನ ತೊಗೊಂಡು ಬಂದಿದ್ದೀವಿ. ಫಾರೆಸ್ಟ್ ಕವರ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಒಂದು ಕಮಿಟ್ಮೆಂಟ್ನ ಮಾಡ್ಕೊಂಡಿದ್ದೀವಿ. ಆದರೆ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ನ ನೆಟ್ ಝೀರೋ ಮಾಡಬೇಕು ಅನ್ನೋದಕ್ಕೆ ನಾವು ಯಾವುದೇ ರೀತಿಯ ನ್ಯಾಷನಲ್ ಡೆಡ್ಲೈನನ್ನು ಹಾಕೊಂಡಿಲ್ಲ. ಈಗ ಅಂತಾರಾಷ್ಟ್ರೀಯ ಮಾತುಕತೆಗಳು ಬಂದಾಗ ಭಾರತ ಹಾಗೆ ಡೆಡ್ಲೈನ್ ಹಾಕೊಂಡಿರೋದಕ್ಕೆ ತನ್ನ ಹತ್ರ ರೀಸನ್ಸ್ ಕೂಡ ಇದೆ. ಪರ್ ಕ್ಯಾಪಿಟಲ್ ಎಮಿಷನ್ ಕಮ್ಮಿ ಇರೋದಿರ್ಬೋದು, ಅಂಡರ್ ಡೆವಲಪ್ಮೆಂಟು, ಎನರ್ಜಿ ಪಾವರ್ಟಿ, ಅದ್ರ ಜೊತೆಗೆ ಕಾರ್ಬನ್ ಬಜೆಟಲ್ಲಿ ಶೇರು, ಇದೆಲ್ಲ ರೀಸನ್ಸ್ ಇದೆ. ನಾವು ಅಂದರೆ ಕಾರ್ಬನ್ ಬಜೆಟ್ ಅನ್ನೋದು ನಿಮಗೆ ಇಲ್ಲಿ ಕೀ ಟರ್ಮ್ ಗೊತ್ತಿರಬೇಕು. ಭೂಮಿಯ ತಾಪಮಾನವನ್ನು ನಾವು ಇಷ್ಟಕ್ಕೆ ಲಿಮಿಟ್ ಮಾಡಬೇಕು, 2 ಡಿಗ್ರಿಗೆ ಲಿಮಿಟ್ ಮಾಡಬೇಕು ಅಂತಂದರೆ ಅದರ ಕೆಪಾಸಿಟಿ ಏನಿರುತ್ತೆ ಕಾರ್ಬನ್ ಡೈಆಕ್ಸೈಡ್ನ ಹೋಲ್ಡ್ ಮಾಡೋದು, ಎಮಿಷನ್ನ ಹೋಲ್ಡ್ ಮಾಡೋದಕ್ಕೆ, ಅದನ್ನು ಕಾರ್ಬನ್ ಬಜೆಟ್ ಅಂತ ಕರೀತಾರೆ. ಆಬ್ವಿಯಸ್ಲಿ ಈ ಕಾರ್ಬನ್ ಬಜೆಟಲ್ಲೂ ಮ್ಯಾಕ್ಸಿಮಮ್ ಶೇರ್ ಇರೋದು ಯಾರು ಜಾಸ್ತಿ ಎಮಿಷನ್ ಮಾಡ್ತಾ ಇದ್ದಾರೆ, ಚೈನಾ, USA ಹಾಗೂ ಯುರೋಪಿಯನ್ ಯೂನಿಯನ್. ಬಡ ದೇಶಗಳಿಗೆ ಕ್ಲೈಮೇಟ್ ಚೇಂಜ್ಗೆ ಅಡಾಪ್ಟ್ ಮಾಡ್ಕೊಳಕ್ಕೆ ಅಂತ ರಿಚ್ ಕಂಟ್ರೀಸ್ ಎಲ್ಲವೂ $100 ಬಿಲಿಯನ್ ಅಷ್ಟು ಪ್ರಾಮಿಸ್ ಮಾಡಿದ್ವು. ಆದರೆ ಈ ಪ್ರಾಮಿಸಿನ ಡೆಲಿವರ್ ಆಗಿಲ್ಲ. ಸೊ ಇದ್ರ ಬಗ್ಗೆ ಇಲ್ಲಿ ಮಾತುಕತೆ, ಅಂದರೆ ಈಗ ಮುಂಬರುವಂಥ ನೆಗೋಸಿಯೇಷನ್ಸ್ ಅಲ್ಲಿ ಮಾತುಕತೆ ಅವಶ್ಯಕತೆ ಇದೆ. 1.5 ಡಿಗ್ರಿ ಸೆಲ್ಸಿಯಸ್ಗೆ ನಾವು ಲಿಮಿಟ್ ಮಾಡಬೇಕಂದ್ರೆ ನಿರ್ದಿಷ್ಟವಾಗಿ ಏನೇನು ಮಾಡಬೇಕು, ತಂತ್ರಜ್ಞಾನಿಕವಾಗಿ, ಸೋಷಿಯೋ ಎಕನಾಮಿಕಲಿ ಹಾಗೂ ಆರ್ಥಿಕವಾಗಿ ಪಾಲಿಸೀಸ್ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಪ್ರಿಸಿಷನಿಂದ ನಾವು ಕೆಲಸ ಮಾಡಬೇಕು. ನೋಡಿ, ಈಗ ಕೆಲಸ ಮಾಡಲಿಲ್ಲ ಅಂತಂದರೆ ಫ್ಯೂಚರಲ್ಲಿ ಏನಾಗ್ಬೋದು ಅದು ನಮ್ಮ ಕೈಯಲ್ಲಿ ಇರೋದಿಲ್ಲ. ಹಾಗಾಗಿ ಇದ್ರ ಬಗ್ಗೆ ಏನೇ ಕ್ರಮ ತೊಗೊಂಡ್ರು ಈಗಲೇ ತೊಗೊಳ್ಬೇಕು. COP26 ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಇಂಟರ್ನ್ಯಾಷನಲ್ ಮಾತುಕತೆ. ಇದರಲ್ಲಿ ಸರಿಯಾದ ಮಾತುಕತೆ ಹಾಗೂ ಸರಿಯಾದ ಕ್ರಮಗಳನ್ನ, ಸರಿಯಾದ ಡಿಸಿಷನ್ಸ್ನ ತೊಗೊಳ್ಬೇಕು ಅನ್ನೋ ಒಂದು ದೃಷ್ಟಿಕೋನದಿಂದ
ಈ ಆರ್ಟಿಕಲಲ್ಲಿ ಭಾರತದ ಸ್ಟ್ಯಾಂಡ್ ಏನು, ಇಲ್ಲಿ ಏನು ಒತ್ತು ಕೊಡಬೇಕು ಅನ್ನೋದ್ರ ಬಗ್ಗೆ ವಿಶ್ಲೇಷಣೆಯನ್ನು ಕೊಟ್ಟಿದ್ದಾರೆ. ಮುಂಬರುವ ದಿನಗಳಲ್ಲಿ ಈ ಕಾಪಲ್ಲಿ ಏನು ಚರ್ಚೆ ಆಗುತ್ತೆ ಅನ್ನೋದ್ರ ಬಗ್ಗೆ ಇನ್ನಷ್ಟು ಆರ್ಟಿಕಲ್ಸ್ ಬರಲಿದೆ, ಇನ್ನಷ್ಟು ಚರ್ಚೆ ಆಗಲಿದೆ. ಅದನ್ನು ಅರ್ಥ ಮಾಡ್ಕೊಳಕ್ಕೆ ಬೇಕಾಗಿರುವಂಥ ಬ್ಯಾಕ್ಗ್ರೌಂಡ್ ಎಲ್ಲ ಮಾಹಿತಿ ಭಾರತದ ಕಡೆಯಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೇನು ಮಾಹಿತಿ ಬೇಕು ಅದೆಲ್ಲದ ನಾವು ಇವತ್ತಿನ ಈ ಸಂಚಿಕೆಯಲ್ಲಿ ಈಗ ನೋಡಿದ್ದೀವಿ. ಪರೀಕ್ಷಾ ದೃಷ್ಟಿಕೋನದಿಂದ ಕೂಡ ಈ ಒಂದು ಇವೆಂಟಲ್ಲಿ ಏನು ಟರ್ಮ್ಸ್ನ ಯೂಸ್ ಮಾಡಲಾಗುತ್ತೆ, ಏನು ಮಾತುಕತೆ ಆಗುತ್ತೆ, ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಪರೀಕ್ಷೆಗೆ. ಹಾಗಾಗಿ ಗಮನಿಸ್ತಾ ಇರಿ. ಮುಂದೆ ಚರ್ಚೆ ಮಾಡ್ತಾ ಇರುವಂಥ ಆರ್ಟಿಕಲ್ ಐಆನ್ ಅಫ್ಘಾನಿಸ್ತಾನ್ ಚೈನಾ ಟು ಬಿಲ್ಡ್ ಮಿಲಿಟರಿ ಬೇಸ್ ಇನ್ ತಜಿಕಿಸ್ತಾನ್. ಇದ್ರ ಮೇಲೆ UPSC ಹಾಗೂ KPSC ಪ್ರಿಲಿಮ್ಸ್ ಎಕ್ಸಾಮ್ ಹಾಗೂ ಜನರಲ್ ಸ್ಟಡೀಸ್ ಪೇಪರ್ ಟು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕೆಳಗೆ ಬರುವಂಥ ಆರ್ಟಿಕಲ್. ತಜಿಕಿಸ್ತಾನ್ ಎಲ್ಲಿ ಬರುತ್ತೆ? ಇಲ್ಲಿ ನಾವು ಸೆಂಟ್ರಲ್ ಏಷ್ಯಾವನ್ನು ನೋಡಿದ್ರೆ ಇಲ್ಲಿ ಅಫ್ಘಾನಿಸ್ತಾನ್ ಇದೆ, ಇಲ್ಲಿ ನೀವು ಚೈನಾವನ್ನು ನೋಡ್ತೀರಾ, ಇಲ್ಲಿ ಕಿರ್ಗಿಸ್ತಾನ್, ಇಲ್ಲಿ ಉಜ್ಬೇಕಿಸ್ತಾನ್, ಇಲ್ಲಿ ತಜಿಕಿಸ್ತಾನ ನೋಡ್ತೀರಾ. ಅಫ್ಘಾನಿಸ್ತಾನ್ ಒಳಗೆ ನಮಗೆಲ್ಲ ಗೊತ್ತಿರೋ ಹಾಗೆ US ತನ್ನ ಟ್ರೂಪ್ಸನ್ನು ವಿಡ್ರಾ ಮಾಡಿದ್ಮೇಲೆ ತಾಲಿಬಾನ್ ಅಧಿಕಾರಕ್ಕೆ ಬಂದಮೇಲೆ ಒಂದು ರೀತಿ ತುಂಬ ಅಸ್ಥಿರತೆ ಇದೆ. ಈ ಅಸ್ಥಿರತೆಯಿಂದ ಸುತ್ತ ಇರುವಂಥ ದೇಶಗಳ ಮೇಲೆ ಎಫೆಕ್ಟ್ ಆಗ್ಬೋದು. ನೋಡಿ, ಇಲ್ಲಿ ಚೈನಾ ಜೊತೆ ಕೂಡ ಅಫ್ಘಾನಿಸ್ತಾನ್ ಬಾರ್ಡರ್ನ ಶೇರ್ ಮಾಡುತ್ತೆ, ಗಮನಿಸ್ಬೋದು. ಇಲ್ಲಿರುವಂಥ ಅಸ್ಥಿರತೆಯಿಂದ ಈ ದೇಶಗಳ ಮೇಲೆ ಪರಿಣಾಮ ಬೀಳ್ಬೋದು ಅನ್ನೋ ಕಾರಣಕ್ಕೆ ಈ ಎರಡು ದೇಶಗಳು ಒಂದು ಒಪ್ಪಂದವನ್ನು ಮಾಡ್ಕೊಂಡಿದ್ದಾವೆ. ತಜಿಕಿಸ್ತಾನ ಇಂಟೀರಿಯರ್ ಮಿನಿಸ್ಟ್ರಿ ಹಾಗೂ ಚೈನಾದ ಪಬ್ಲಿಕ್ ಸೆಕ್ಯೂರಿಟಿ ಮಿನಿಸ್ಟ್ರಿ ಮಧ್ಯ ಈ ಒಪ್ಪಂದದ ಪ್ರಕಾರ ಒಂದು ನ್ಯೂ ಬೇಸ್ ಅನ್ನು ಕನ್ಸ್ಟ್ರಕ್ಟ್ ಮಾಡಲಾಗುತ್ತೆ ಅಫ್ಘಾನ್ ಬಾರ್ಡರ್ ಹತ್ರ. ಇಲ್ಲಿ ನಾವು ಗೊರ್ನೋ ಬದಕ್ಸ್ತಾನ್ ಅಟಾನಮಸ್ ಪ್ರಾವಿನ್ಸ್ ಅಂತ ಏನು ಕರಿತೀವಿ, ಈ ಪ್ರದೇಶದಲ್ಲಿ ಒಂದು ಬೇಸ್ ಅನ್ನು ಡೆವಲಪ್ ಮಾಡಲಾಗುತ್ತೆ. ಚೈನಾ ಇದಕ್ಕೆ $10 ಮಿಲಿಯನ್ ಹಣವನ್ನು ಕೂಡ ಕೊಡುತ್ತೆ. ಪ್ರಸ್ತುತ ಈ ಬೇಸ್ ತಜಿಕಿಸ್ತಾನ ಕಂಟ್ರೋಲರ್ ಇದ್ರೂ ಕೂಡ ಇನ್ನೊಂದು ಬೇಸ್ ಇದೆ. ಇದು ತಜಿಕಿಸ್ತಾನ ಹಾಗೂ ಚೈನಾ ಎರಡೂ ದೇಶಗಳು ಪ್ರಸ್ತುತ ಜಾಯಿಂಟ್ಲಿ ಮಾಡ್ತಾ ಇರುವಂಥದ್ದು. ಇದನ್ನು ಈಗ ಚೈನಾಗೆ ಒಪ್ಪಿಸುವಂತೆ, ತನ್ನ ಫುಲ್ ಕಂಟ್ರೋಲನ್ನು ಚೈನಾಗೆ ಕೊಡುವಂತೆ ಕೂಡ ಈಗ ಒಪ್ಪಂದ ಆಗಿದೆ. ಈ ಫೆಸಿಲಿಟಿ ಇರೋದು ಅಫ್ಘಾನಿಸ್ತಾನ್, ಚೈನಾ, ತಜಿಕಿಸ್ತಾನ ಟ್ರೈ ಜಂಕ್ಷನ್ ಏರಿಯಾ ಏನಿದೆ ಅದಕ್ಕೆ ಹತ್ತಿರವಾಗಿರುವಂಥದ್ದು. ಇದು ಮುಂಚೆ ಸೋವಿಯತ್ ಬೇಸ್ ಆಗಿತ್ತು. ಇಲ್ಲಿ ಇನ್ನೊಂದು ನೀವು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಇಂದ ಗಮನಿಸಬೇಕಾಗಿರುವಂಥ ವಿಷಯ, ತಜಿಕಿಸ್ತಾನಲ್ಲಿ ಈಗಾಗಲೇ ರಷ್ಯಾ ಹಾಗೂ ಭಾರತದ ಮಿಲಿಟರಿ ಪ್ರೆಸೆನ್ಸ್ ಇದೆ. ಚೈನಾದು ತಜಿಕಿಸ್ತಾನ ಬಿಟ್ಟು ಈ ರೀತಿ ಪ್ರೆಸೆನ್ಸ್ ಇರೋದು, ಸೆಕ್ಯೂರಿಟಿ ಫೆಸಿಲಿಟಿ ಇರೋದು ಜಿಬೂತಿ, ಆಫ್ರಿಕಾದ ಹಾರ್ನ್ ಆಫ್ ಆಫ್ರಿಕಾ ಪ್ರದೇಶದಲ್ಲಿ ಏನು ಜಿಬೂತಿ ಬರುತ್ತೆ ಆ ಪ್ರದೇಶದಲ್ಲಿ ಚೈನಾದ ಸೆಕ್ಯೂರಿಟಿ ಫೆಸಿಲಿಟಿ ಇದೆ. ಅದಾದಮೇಲೆ ಈಗ ತಜಿಕಿಸ್ತಾನಲ್ಲಿ ಇದೆ. ಮುಂದೆ ಚರ್ಚೆ ಮಾಡ್ತಾ ಇರೋದು ಭಾರತ ಚೈನಾಗೆ ಸಂಬಂಧಪಟ್ಟಿರುವಂಥದ್ದು. ಜನರಲ್ ಸ್ಟಡೀಸ್ ಪೇಪರ್ ಟು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕೆಳಗೆ ಒಂದು ನ್ಯೂಸ್ ಆರ್ಟಿಕಲ್, ನ್ಯೂ ಬಾರ್ಡರ್ ಲಾ ವೋಂಟ್ ಎಫೆಕ್ಟ್ ಬೌಂಡ್ರಿ ಟ್ರೀಟೀಸ್ ಚೈನಾ. ಹಾಗೆ ಎಡಿಟೋರಿಯಲ್ ಆರ್ಟಿಕಲ್ ಎ ಕ್ಲಿಯರ್ ಸಿಗ್ನಲ್. ನಾವು ಇತ್ತೀಚೆಗಷ್ಟೇ ಈ ವಾರದಲ್ಲಿ ಚರ್ಚೆ ಮಾಡಿದ್ವಿ ಅಲ್ವಾ, ಭಾರತ ಹಾಗೂ ಚೈನಾದ ಗಡಿ ಪ್ರದೇಶದಲ್ಲಿ ಏನು ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಇದೆ, ಅಲ್ಲಿ ಗಾಲ್ವಾನ್ ವ್ಯಾಲಿ ಕ್ಲಾಶ್ನ ಏನು ಒಂದು ಆ್ಯಕ್ಷನ್ ಆಯಿತು ಚೈನಾದ ಕಡೆಯಿಂದ, ಅದನ್ನು ಒಂದು ರೀತಿ ಫಾರ್ಮಲೈಸ್ ಮಾಡ್ತಾ ಕಾನೂನನ್ನು, ಒಂದು ಡೊಮೆಸ್ಟಿಕ್ ಲಾನ ಚೈನಾ ಪ್ರಪೋಸ್ ಮಾಡಿದೆ. ಅದಕ್ಕೆ ಭಾರತ ಕನ್ಸರ್ನ್ ಕೂಡ ಎಕ್ಸ್ಪ್ರೆಸ್ ಮಾಡಿತ್ತು. ಅದಕ್ಕೆ ಉದ್ದೇಶಿಸಿದ ಚೈನಾ ಈಗ ಪ್ರಸ್ತುತ ಏನು ಲ್ಯಾಂಡ್ ಬೌಂಡ್ರಿ ಗಡಿಯ ವಿಷಯದಲ್ಲಿ ಏನು ಟ್ರೀಟೀಸ್ ಇದಾವೆ ಅದ್ರ ಮೇಲೆ ಈ ಹೊಸ ಕಾನೂನಿನಿಂದ ಏನೂ ಕೂಡ ಪರಿಣಾಮ ಆಗೋದಿಲ್ಲ ಅಂತ ಸ್ಪಷ್ಟನೆಯನ್ನು ಕೊಡ್ತಾ ಇದೆ. ಪ್ರಸ್ತುತ ಚೀನಾ ಗಡಿ ವಿಷಯಗಳ ಬಗ್ಗೆ, ಆಕ್ಚುಲ್ ಗಡಿ ಸಮಸ್ಯೆ ಚೈನಾಗೆ ಇರೋದು ಭಾರತ ಜೊತೆ, ಭೂತಾನ್ ಜೊತೆ. ಇದ್ರ ಬಗ್ಗೆ ಚೀನಾದ ಏನು ಪೊಸಿಷನ್ ಇದೆ ಅದರಲ್ಲಿ ಏನು ಬದಲಾವಣೆ ಆಗೋದಿಲ್ಲ. ಏನೇ ಈಗ ಸಹಕಾರ ನಡೀತಾ ಇದೆ ಗಡಿಯ ವಿಷಯದಲ್ಲಿ, ಬೌಂಡ್ರಿ ಮ್ಯಾನೇಜ್ಮೆಂಟ್ ನಡೀತಾ ಇದೆ, ಅದರಲ್ಲೂ ಕೂಡ ಏನು ಬದಲಾವಣೆ ಆಗಲ್ಲ ಅಂತ ಚೈನಾ ಸ್ಪಷ್ಟನೆಯನ್ನು ನೀಡ್ತಾ ಇದೆ. ಆದರೆ ಚೀನಾ ಈ ರೀತಿ ಏನು ಕ್ರಮಗಳನ್ನ ತಗೊಳ್ತಾ ಇದೆ ಅದು ಏನು ಇಂಡಿಕೇಟ್ ಮಾಡ್ತಾ ಇದೆ, ಈ ವಿಷಯವಾಗಿ ಈ ಒಂದು ಎಡಿಟೋರಿಯಲ್ ಆರ್ಟಿಕಲ್ ನಾವು ನೋಡ್ತೀವಿ, ಕ್ಲಿಯರ್ ಸಿಗ್ನಲ್ ಅಂತ. ಈಗ ಚೀನಾ ಏನು ಹೊಸ ಕಾಯ್ದೆ ಮಾಡ್ತಾ ಇದೆ ಅದ್ರ ಕೆಳಗೆ ಆಕ್ಚುಲಿ ಇರೋದೇನು, ಚೀನಾದ ಸಾರ್ವಭೌಮತೆ ಹಾಗೂ ಟೆರಿಟೋರಿಯಲ್ ಇಂಟಿಗ್ರಿಟಿ ಸೇಕ್ರೆಡ್, ಪವಿತ್ರ ಆಗಿರುವಂಥದ್ದು, ಅದರ ಉಲ್ಲಂಘನೆ ನಡೀಕೂಡ್ದು ಅಂತ ಇದೆ. ಗಡಿಯಲ್ಲಿ ಯಾವುದೇ ರೀತಿ ಎನ್ಕ್ರೋಚ್ಮೆಂಟ್ ಇರ್ಬೋದು, ಪ್ರೊವೋಕ್ ಮಾಡೋದಿರ್ಬೋದು, ಇನ್ವೇಷನ್ ಆದರೂ ನಡೆದ್ರೆ ಅದನ್ನು ಪ್ರಿವೆಂಟ್ ಮಾಡೋದಕ್ಕೆ ಏನೇ ಆದರೂ ಕ್ರಮಗಳನ್ನ ತಗೊಳ್ಬಹುದು ಅನ್ನೋದು ಈ ಹೊಸ ಕಾನೂನು ಹೇಳುತ್ತೆ. ಇದೇ ಒಂದು ಕಾಯ್ದೆ ಒಳಗೆ ಚೀನಾ ತನ್ನ ನೇಬರ್ಸ್ನ ಜೊತೆಗೆ ಬಾರ್ಡರ್ ಇಶ್ಯೂನ ಸೆಟಲ್ ಮಾಡೋದಕ್ಕೆ ಮಾತುಕತೆ ಮಾಡೋದ್ರ ಬಗ್ಗೆ ಕೂಡ ಇದೆ. ಹಾಗೆ ಗಡಿ ಪ್ರದೇಶದಲ್ಲಿ ಅಭಿವೃದ್ಧಿಗೂ ಕೂಡ ಈ ಕಾನೂನು ಜಾಗವನ್ನು ಮಾಡಿಕೊಡುತ್ತೆ. ಹಾಗಾದ್ರೆ ಈಗ ಏನು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಗಡಿ ಪ್ರದೇಶದಲ್ಲಿ, ಡಿಸ್ಪ್ಯೂಟೆಡ್ ಏರಿಯಾ ಸೇರಿಸಿ ಅವನ್ನು ಕೂಡ ಈ ಕಾನೂನಿನ ಮುಖಾಂತರ ಜಸ್ಟಿಫೈ ಮಾಡಿದಾಗ ಆಯ್ತಲ್ವಾ, ಇದು ಭಾರತದ ಕನ್ಸರ್ನ್. ಆದ್ರೆ ಈ ರೀತಿ ಭಾರತ ಏನು ಕ್ರಮಗಳನ್ನ ಮಾಡಿಲ್ವಾ? ನಾವು ಆರ್ಟಿಕಲ್ 370 ಜಮ್ಮು ಅಂಡ್ ಕಾಶ್ಮೀರ್ನ, ಲಡಾಖ್ನ ಯೂನಿಯನ್ ಟೆರಿಟರಿ ಮಾಡಿದ್ವಿ ಅಲ್ವಾ, ಅವಾಗ ಅಕ್ಸೈ ಚಿನ್ನ ಕೂಡ ನಾವು ಕೂಡ ಇನ್ಕ್ಲೂಡ್ ಮಾಡಿದ್ದೀವಿ. ಆದರೆ ಭಾರತ ಮಾಡಿದ್ದಕ್ಕೂ ಚೀನಾ ಮಾಡಿದ್ದಕ್ಕೂ ಏನು ವ್ಯತ್ಯಾಸ? ಚೀನಾ ಮಾಡಿದ್ದು ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲಲ್ಲಿ ಗಾಲ್ವಾನ್ ವ್ಯಾಲಿ ಕ್ಲಾಶ್ ಆದ ಒಂದು ವರ್ಷದ ನಂತರ ಇಂಥ ಕಾಯ್ದೆ ತರ್ತಾ ಇರೋದು. ಹಾಗಾಗಿ ಇಲ್ಲಿ ಭಾರತ ಮಾಡಿದ್ದಕ್ಕೂ ಚೀನಾ ಮಾಡಿದ್ದಕ್ಕೂ ವ್ಯತ್ಯಾಸವನ್ನು ನಾವು ನೋಡ್ಬೋದು. ಯಾಕೆಂದರೆ ಗಡಿ ಸಮಸ್ಯೆ ಇದ್ದಾಗ ಇಂಥ ಕಾಯ್ದೆ ಬಂದಾಗ ಚೀನಾ ಏನು ಮಾಡಿದೆ ಅದನ್ನು ಒಂದು ರೀತಿ ಲೆಜಿಟಿಮೇಟ್, ಸರಿ ಅನ್ನೋ ರೀತಿ, ಕಾನೂನಿನ ಪ್ರಕಾರ ಕಾಯ್ದೆಯ ಮೂಲಕ ಸರಿ ಅನ್ನೋ ರೀತಿ ತೋರಿಸ್ಕೊಂಡಾಗೆ ಆಗುತ್ತೆ. ಈಗಾಗಲೇ ಭಾರತ ಹಾಗೂ ಚೀನಾ ಮಧ್ಯೆ ತುಂಬ ಸ್ಟ್ರೇನ್ಡ್ ರಿಲೇಷನ್ಶಿಪ್ ನಡೀತಾ ಇದೆ. LACಯ ಟಾಕ್ಸ್ ಏನು ಮುಂದುವರಿತಾ ಇದೆ. ಲಾಸ್ಟ್ ಟೈಮ್ ನಡೆದಿದ್ರಲ್ಲೂ ಕೂಡ ಚೀನಾ ಭಾರತವನ್ನು ಬ್ಲೇಮ್ ಮಾಡುತ್ತೆ,
ಭಾರತ ಚೀನಾಗೆ ಬ್ಲೇಮ್ ಮಾಡುತ್ತೆ ಸೊಲ್ಯೂಷನ್ ಕೊಡ್ತಾ ಇಲ್ಲ ಅಂತ. ಪರಿಸ್ಥಿತಿ ಹೀಗಿರ್ಬೇಕಾದ್ರೆ ಹೊಸ ಇಂಥ ಒಂದು ಕಾನೂನು ಬಂದಾಗ ಇನ್ನಷ್ಟು ಎರಡು ದೇಶಗಳ ಮಧ್ಯ ಮಾತುಕತೆಗೆ ಕಾಂಪ್ರಮೈಸ್ಗೆ ಸ್ಪೇಸ್ ಇನ್ನ ಕಮ್ಮಿ ಆಗುತ್ತೆ. ಹಾಗಾಗಿ ಈಗ ಭಾರತ ಚೈನಾ ಮಧ್ಯೆ ಸಂಬಂಧಗಳು ಹೇಗಿದೆ, ಒಂದ್ ಕಡೆ ಮಾತುಕತೆನೂ ಮುಂದೆ ಹೋಗ್ತಾ ಇಲ್ಲ, ಇನ್ನೊಂದ್ ಕಡೆ ಇನ್ಫ್ರಾಸ್ಟ್ರಕ್ಚರ್ ಕಟ್ತಾ ಇದಾವೆ ಎರಡು ದೇಶಗಳು. ಹೀಗಿರ್ಬೇಕಾದ್ರೆ ಈ ಒಂದು ಸಮಸ್ಯೆ ಗಡಿಯ ಇಶ್ಯೂ ಭಾರತ ಹಾಗೂ ಚೀನಾ ಮಧ್ಯ ಲಾಂಗ್ ಟರ್ಮ್ ನಡೆಯಲಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ಇಂಡಿಕೇಶನ್ ಇದೆ ಅನ್ನೋದ್ರ ಬಗ್ಗೆ ಈ ಆರ್ಟಿಕಲ್ ಇರೋದು. ಕಳೆದ ವಾರ ಭಾರತ ಚೀನಾ ಮಧ್ಯೆ ಏನೇ ಆರ್ಟಿಕಲ್ಸ್ ನೋಡಿದ್ರು ಕೂಡ ಒಂದು ರೀತಿ ಎಲ್ಲದರ ಸಮ್ಮರಿಯನ್ನು ನೀವು ಎಡಿಟೋರಿಯಲ್ ಅಲ್ಲಿ ನೋಡ್ಬೋದು. ಮುಂದೆ ಚರ್ಚೆ ಮಾಡ್ತಿರೋಂಥ ಆರ್ಟಿಕಲ್ ಶುಡ್ ದ NDPS ಆಕ್ಟ್ ಬಿ ಅಮೆಂಡೆಡ್. ಈಗ ತುಂಬ ಚರ್ಚೆಯಲ್ಲಿರೋದ್ರಿಂದ ಈ ಒಂದು ಕಾಯ್ದೆಯ ಬಗ್ಗೆ ನಿಮಗೆ ಗೊತ್ತಿರಬೇಕು. ಜನರಲ್ ಸ್ಟಡೀಸ್ ಪೇಪರ್ 2 ಪಾಲಿಟಿಯ ಕೆಳಗೆ ಗವರ್ನೆನ್ಸ್ನ ಕೆಳಗೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಈ ಆರ್ಟಿಕಲಲ್ಲಿ ಏನು ಕೊಟ್ಟಿದ್ದಾರೆ ಅಂತ ತಿಳ್ಕೊಳೋಕ್ಕಿಂತ ಮುಂಚೆ ಮೊದಲು NDPS ಆಕ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾರ್ಕೋಟಿಕ್ ಡ್ರಗ್ಸ್ ಬಗ್ಗೆ ಇರುವಂಥ ಕನ್ವೆನ್ಷನ್, ಯುನೈಟೆಡ್ ನೇಷನ್ ಸಿಂಗಲ್ ಕನ್ವೆನ್ಷನ್ ಆನ್ ನಾರ್ಕೋಟಿಕ್ ಡ್ರಗ್ಸ್ 1961, ಕನ್ವೆನ್ಷನ್ ಆನ್ ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸಸ್ 1971, ಕನ್ವೆನ್ಷನ್ ಆನ್ ಇಲ್ಲಿಸಿಟ್ ಟ್ರಾಫಿಕ್ ಇನ್ ನಾರ್ಕೋಟಿಕ್ ಡ್ರಗ್ಸ್ ಅಂಡ್ ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸಸ್ 1988. ಈ ಎಲ್ಲದಕ್ಕೂ ಭಾರತ ಸಿಗ್ನೇಟರಿ ಆಗಿದೆ. ಇಲ್ಲಿ ಏನು ನಾವು ಪದಗಳನ್ನ ಯೂಸ್ ಮಾಡ್ತಾ ಇದೀವಿ, ನಾರ್ಕೋಟಿಕ್ ಡ್ರಗ್ಸ್ ಅಂತ ಅಂದರೆ ಮಸ್ಕ್ಯುಲರ್ ರಿಲ್ಯಾಕ್ಸೇಷನ್ನ ಸೆನ್ಸಿಟಿವಿಟಿಯನ್ನು ಕಮ್ಮಿ ಮಾಡೋದು, ಎಲಿಮಿನೇಟ್ ಮಾಡುವಂಥ ಸಬ್ಸ್ಟೆನ್ಸಸ್. ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸಸ್ ಅಂದರೆ ಇವು ಕೆಮಿಕಲ್ ಸಬ್ಸ್ಟೆನ್ಸಸ್. ಇದರ ಮುಖಾಂತರ ಒಬ್ಬ ವ್ಯಕ್ತಿಯ ಮೈಂಡ್ ಮೇಲೆ ಅದು ಎಫೆಕ್ಟ್ ಆಗುತ್ತೆ. ಕಾನ್ಶಿಯಸ್ ಇರ್ಬೋದು, ಅನ್ಕಾನ್ಶಿಯಸ್ ಮೆಂಟಲ್ ಮೇಕಪ್ ಏನಿರುತ್ತೆ ಒಬ್ಬ ವ್ಯಕ್ತಿದು, ಅದರ ಮೇಲೆ ಪರಿಣಾಮ ಉಳ್ಳಂತ ಸಬ್ಸ್ಟೆನ್ಸಸ್ ಇವು. ಈ ಸಬ್ಸ್ಟೆನ್ಸಸ್ ನಾವು ಮೆಡಿಸಿನಲ್ ಪರ್ಪಸ್ಗೂ ನೋಡ್ತೀವಿ, ಪೇನ್ ರಿಲೀವರ್ಸ್ ಅಲ್ಲಿ ನೋಡ್ತೀವಿ. ಹಾಗಾಗಿ ಇದರ ಯೂಸೇಜ್ ಅನ್ನ ಲಿಮಿಟ್ ಮಾಡೋದು ಬೇಕಾಗಿದೆ. ಹಾಗಾಗಿ ಈ ಕನ್ವೆನ್ಷನ್ ನ ಮುಖಾಂತರ ನಾವು ಇದರ ಅಂದ್ರೆ ನಾರ್ಕೋಟಿಕ್ ಡ್ರಗ್ಸ್ ಹಾಗೂ ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸಸ್ ನ ಯೂಸೇಜ್ ನ ಲಿಮಿಟ್ ಮಾಡ್ತೀವಿ. ಹಾಗೆ ಇದರ ಬಳಕೆಯಿಂದ ಅಬ್ಯೂಸ್ ನ ಕೂಡ ನಾವು ಪ್ರಿವೆಂಟ್ ಮಾಡೋಕೆ ಪ್ರಯತ್ನ ಮಾಡ್ತಾ ಇದೀವಿ ಈ ಕನ್ವೆನ್ಷನ್ ಗಳ ಮುಖಾಂತರ. ಇಂಥ ಸಬ್ಸ್ಟೆನ್ಸಸ್ ನ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಅಡಿಕ್ಷನ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಡಿಕ್ಷನ್ ಇಂದಾಗಿ ಮತ್ತೆ ಫಿಸಿಕಲ್ ಎಫೆಕ್ಟ್ ಇರ್ಬೋದು, ಆಂಗ್ಸೈಟಿ, ಡಿಪ್ರೆಷನ್ ಇರ್ಬೋದು, ಈ ರೀತಿ ಪರಿಣಾಮಗಳು ವ್ಯಕ್ತಿ ಮೇಲೆ ಆಗ್ಬೋದು. ಅದರಿಂದಾಗಿ ಮತ್ತೆ ಸಮಾಜದ ಮೇಲೆ ಪರಿಣಾಮ ಆಗ್ಬೋದು. ಹೀಗೆ ನಾನಾ ಕಾರಣಗಳಿಂದ ಇದಕ್ಕೆ ತುಂಬಾನೇ ಜಾಸ್ತಿ ಪ್ರಾಮುಖ್ಯತೆಯನ್ನು ಕೊಡಲಾಗುತ್ತೆ. ನಮ್ಮ ದೇಶದಲ್ಲೂ ಕೂಡ 1985 ಅಲ್ಲಿ NDPS ಆಕ್ಟ್, ನಾರ್ಕೋಟಿಕ್ ಡ್ರಗ್ಸ್ ಅಂಡ್ ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸಸ್ ಆಕ್ಟ್ ಅಂತ ಒಂದು ಕಾಯ್ದೆಯನ್ನು ತಗೊಂಡು ಬಂದ್ವಿ. ಇದರ ಮುಖಾಂತರ ನಾವು ಇಂಥ ಸೈಕೋಟ್ರೋಪಿಕ್ ಹಾಗೂ ನಾರ್ಕೋಟಿಕ್ ಡ್ರಗ್ಸ್ ನ ನಿಯಂತ್ರಣ ಹಾಗೂ ರೆಗ್ಯುಲೇಷನ್ ನ ಮಾಡ್ತಾ ಇದೀವಿ. ಇದಕ್ಕೆ ತುಂಬಾ ಸ್ಟ್ರಿಂಜೆಂಟ್ ಪ್ರಾವಿಷನ್ಸ್ ನ ಮಾಡಲಾಗಿದೆ. ಅಂದ್ರೆ ಇವುಗಳನ್ನ ಪ್ರೊಡ್ಯೂಸ್ ಮಾಡೋದು, ಅದರ ಟ್ರೇಡ್ ಮಾಡೋದು, ಬಳಸೋದು, ಅದರಿಂದ ಏನು ಪ್ರಾಪರ್ಟಿ ಡಿರೈವ್ ಆಗಿರುತ್ತೆ ಅದನ್ನ ಕೂಡ ಫೋರ್ಫಿಷರ್ ಮಾಡುವಂಥದ್ದು ಎಲ್ಲದೂ ಕೂಡ ಈ ಕಾಯ್ದೆಯಲ್ಲಿ ಇದೆ. ಹಾಗೆ ಡೆತ್ ಪೆನಲ್ಟಿ ಕೂಡ, ಯಾರು ರಿಪೀಟ್ ಅಫೆಂಡರ್ ಆಗಿದ್ರೆ ಅವ್ರಿಗೆ ಡೆತ್ ಪೆನಲ್ಟಿ ಕೂಡ ಸಮ್ ಕೇಸಸ್ ಅಲ್ಲಿ ಕೊಡೋಕ್ಕೆ ಸಾಧ್ಯ ಈ ಒಂದು ಕಾಯ್ದೆಯ ಕೆಳಗೆ. ಅದಕ್ಕೆ ಇಲ್ಲಿ ಕಟು ಪ್ರಾವಿಷನ್ಸ್ ಅಂತ ಹೇಳಲಾಗ್ತಾ ಇದೆ. ಇದೇ ಒಂದು ಕಾಯ್ದೆಯ ಕೆಳಗೆ 1996 ಅಲ್ಲಿ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಅಂತ ಒಂದು ಸಂಸ್ಥೆಯನ್ನು ಕೂಡ ರಚನೆ ಮಾಡಲಾಗಿದೆ. ಆದರೆ ಈ ಒಂದು ಕಾಯ್ದೆಯನ್ನ ಕಾರ್ಯರೂಪಕ್ಕೆ ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಏನು ಸವಾಲುಗಳು ಮುಂದೆ ಬರ್ತಾ ಇದೆ, ಹಾಗೆ ಇದಕ್ಕೆ ತಿದ್ದುಪಡಿಯ ಅವಶ್ಯಕತೆ ಇದೆಯಾ, ಇದನ್ನೆಲ್ಲ ಈ ಎಡಿಟೋರಿಯಲ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಡ್ರಗ್ ಪೆಡ್ಲಿಂಗ್ ಒಂದು ಆರ್ಗನೈಸ್ಡ್ ಕ್ರೈಮ್ ಆಗಿದೆ. ವ್ಯವಸ್ಥಿತವಾಗಿ ಇದು ನಡೆಯೋದ್ರಿಂದ ಪಾಯಿಂಟ್ ಆಫ್ ಸೋರ್ಸ್ ಹಾಗೂ ಪಾಯಿಂಟ್ ಆಫ್ ಡೆಸ್ಟಿನೇಷನ್ ಅಂದರೆ ಎಲ್ಲಿಂದ ಆರಂಭ ಆಗಿ ಎಲ್ಲಿಂದ ತಲುಪ್ತಾ ಇದೆ, ಇದರಲ್ಲಿ ಎಷ್ಟು ಜನ ಇನ್ವಾಲ್ವ್ ಆಗಿದ್ದಾರೆ, ಇದನ್ನ ಕಂಡುಹಿಡಿಯೋದು ಪೊಲೀಸರಿಗೆ ತುಂಬಾ ದೊಡ್ಡ ಸವಾಲಾಗಿದೆ. ರೋಡಲ್ಲಿ ಹೋಗುವಂತ ಪ್ರತಿಯೊಂದು ವೆಹಿಕಲ್ನು ಅವರು ನಿಲ್ಲಿಸಿ ಕೇಳಕ್ಕಾಗಲ್ಲ. ಕೇವಲ ಇನ್ಫಾರ್ಮೆಂಟ್ಸ್ನ ಮೂಲಕ ಅವ್ರಿಗೆ ಸ್ಪೆಸಿಫಿಕ್ ಆದ ಇನ್ಫಾರ್ಮೇಶನ್ ಬಂದಾಗ ಅಷ್ಟೇ ಅವರು ಈ ರೀತಿ ಏನು ನಡೀತಾ ಇದೆ ಇಂಥ ಆರ್ಗನೈಸ್ ಕ್ರೈಮ್ ಅನ್ನ ಕಂಡು ಹಿಡಿದು ಅದನ್ನ ತಡೆಗಟ್ಟಕ್ಕೆ ಸಾಧ್ಯ ಆಗ್ತಾ ಇದೆ. ಇದು ಒಂದು ಸವಾಲಾದ್ರೆ ಇದಕ್ಕಿಂತ ಒಂದು ದೊಡ್ಡ ಸವಾಲು ಏನಂತಂದ್ರೆ ಯಾರು ಈ ಸಬ್ಸ್ಟೆನ್ಸಸ್ ನ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅವ್ರನ್ನ ಹಿಡಿಯುವಂಥದ್ದು. ಇನ್ನೊಂದು ನಮ್ಗೆಲ್ಲ ಗೊತ್ತಿರುವಂಥದ್ದು, ಇಲ್ಲಿ 2 ಪಾಯಿಂಟ್ಸ್ ಆಯ್ತು. 3ನೇ ಪಾಯಿಂಟ್ ಏನಂತ ಅಂದ್ರೆ ಪೊಲೀಸ್ ಸ್ಟೇಟ್ ಜ್ಯೂರಿಸ್ಡಿಕ್ಷನ್ ಅಲ್ಲಿ ಬರುತ್ತೆ. ಅಂದ್ರೆ ನಮ್ಮ ಸಂವಿಧಾನದ ಶೆಡ್ಯೂಲ್ 7 ಅಲ್ಲಿ ಏನು ನಾವು ಪವರ್ಸ್ ಅಂಡ್ ಫಂಕ್ಷನ್ಸ್ ನ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಮಧ್ಯದಲ್ಲಿ ಡಿವೈಡ್ ಮಾಡ್ಕೊಂಡಿದ್ದೀವಿ. ಯೂನಿಯನ್ ಲಿಸ್ಟ್, ಸ್ಟೇಟ್ ಲಿಸ್ಟ್ ಹಾಗೂ ಕನ್ಕರೆಂಟ್ ಲಿಸ್ಟ್ ಅಂತ. ಇದರಲ್ಲಿ ಸ್ಟೇಟ್ ಜ್ಯೂರಿಸ್ಡಿಕ್ಷನ್ ಕೆಳಗೆ ಪೊಲೀಸ್ ಬರುತ್ತೆ. ಸೊ ಯಾರೋ ಒಬ್ರು ಬಾರ್ಡರ್ ಏರಿಯಾದಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಂತ ಅನ್ಕೊಳ್ಳಿ. ಈ ರೀತಿ ಸಬ್ಸ್ಟೆನ್ಸಸ್ ನ ಅವರು ಬಾರ್ಡರ್ ಏರಿಯಾದಲ್ಲಿ ಇರೋದ್ರಿಂದ ಅವ್ರನ್ನ ಹಿಡಿಯೋದು ತುಂಬಾ ಕಷ್ಟ ಆಗುತ್ತೆ. ಎಸ್ಪೆಷಲಿ ಈಗ ನಕ್ಸಲಿಸಂ ತುಂಬಾ ಜಾಸ್ತಿ ಇರುವಂತ ಪ್ರದೇಶಗಳಲ್ಲಿ ಇನ್ನೂ ಅದು ದೊಡ್ಡ ಸವಾಲಾಗುತ್ತೆ. ಇಷ್ಟೆಲ್ಲ ಸವಾಲುಗಳನ್ನ ಮೀರಿ ಪೊಲೀಸ್ ಅವ್ರನ್ನ ಕಂಡು ಹಿಡಿದು ಅವ್ರು ಸಿಕ್ಬಿದ್ರು ಅಂತಂದ್ರೂ ಕೂಡ ಜುಡಿಷಿಯಲ್ ಪ್ರೊಸೆಸ್ ಅಲ್ಲಿ ಅದು ಸಿಕ್ಕಾಕೊಂಡ್ಬಿಡತ್ತೆ. ಕೋರ್ಟ್ ಪ್ರೊಸೀಜರ್ ಅಲ್ಲಿ ತುಂಬಾ ಡಿಲೇ ಅನ್ನ ನೋಡ್ತೀವಿ. ಎಸ್ಪೆಷಲಿ ಇದೊಂದು ಆರ್ಗನೈಸ್ ಕ್ರೈಮ್ ಆಗಿದೆ, ರಾಜ್ಯಗಳ ಮಧ್ಯದಲ್ಲಿ ಹರಡಿದೆ ಅಂತಂದಾಗ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಅವರು ತಪ್ಸ್ಕೊಂಡು ಹೋಗ್ಬೋದು, ಮತ್ತೆ ಕೋರ್ಟ್ ಪ್ರೊಸೀಜರ್ಗೆ ಅವರು ಬರ್ದೇ ಇರ್ಬೋದು. ಈ ರೀತಿ ಸವಾಲುಗಳಿಂದಾಗಿ ಏನಾಗ್ತಾ ಇದೆ, ಇದು ಇನ್ನಷ್ಟು ಅಂದ್ರೆ ಸಿಕ್ಬಿಡೋದೇ ಕಷ್ಟ. ಸಿಕ್ಬಿದ್ಮೇಲೂ ಕೂಡ ಅವ್ರಿಗೆ ಕನ್ವಿಕ್ಷನ್ ಸಿಗೋದು ತುಂಬಾ ಕಷ್ಟ ಆಗ್ತಾ ಇದೆ. ಇದು ಪ್ರಸ್ತುತ ಕಾಯ್ದೆ ಇದ್ರೂ ಕೂಡ ಇರುವಂಥ ಸವಾಲುಗಳು. ಆದರೆ ಕಾಯ್ದೆಯಲ್ಲೇ ತಿದ್ದುಪಡಿ ತರಬೇಕಾ? ಈ ಕಾಯ್ದೆಯಲ್ಲಿ ಏನಿದೆ ಅಂತಂದರೆ ಡ್ರಗ್ ಪೆಡ್ಲರ್ ಹಾಗೂ ಎಂಡ್ ಯೂಸರ್, ಯಾರು ಅದನ್ನು ಬಳಸ್ತಾ ಇದ್ದಾರೆ, ಯಾರು ಪ್ರೊಡ್ಯೂಸ್ ಹಾಗೂ ಸಪ್ಲೈ ಮಾಡ್ತಾ ಇದ್ದಾರೆ, ಅವ್ರ ಮಧ್ಯೆ ಏನೂ ಸರಿಯಾದ ವ್ಯತ್ಯಾಸ ಇಲ್ಲ. ಈಗ ಪರ್ಸ್ನಲ್ ಯೂಸ್ಗೂ ಯಾರು ನಾರ್ಕೋಟಿಕ್ ಡ್ರಗ್ಸ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅವರಿಬ್ಬರು ಸಮ ಹೇಗಾಗ್ತಾರೆ?
ಪ್ರಸ್ತುತ ಇರುವಂಥ ಕಾನೂನಿನ ಕೆಳಗೆ ಡ್ರಗ್ಸ್ ಸಪ್ಲೈ ಮಾಡ್ತಾ ಇರೋರು, ಯೂಸ್ ಮಾಡ್ತಾ ಇರೋರು ಅವರಿಬ್ಬರ ಮಧ್ಯ ಕ್ಲಿಯರ್ ಆಗಿ ಡಿಸ್ಟಿಂಕ್ಷನ್ ಇಲ್ಲ. ಇಬ್ರಿಗೂ ಜೈಲನ್ನು ಪ್ರಿಸ್ಕ್ರೈಬ್ ಮಾಡಲಾಗಿದೆ. ಆದರೆ ಕ್ಲಿಯರ್ ಡಿಸ್ಟಿಂಕ್ಷನ್ ಇರಬೇಕು ಅನ್ನೋದನ್ನ ಈ ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ನಾವು ಎಂಡ್ ಯೂಸರ್ ಯಾರು ಬಳಸ್ತಾ ಇದ್ದಾರೆ ಅವ್ರಿಗೆ ನಾವು ಯಾಕೆ ಜೈಲ್ಗೆ ಕಳಿಸ್ಬೇಕು, ರಿಹ್ಯಾಬಿಲಿಟೇಷನ್ ಸೆಂಟರ್ಸ್ಗೆ ಯಾಕೆ ಕಳಿಸ್ಬಾರ್ದು? ಯಾಕಂದರೆ ನಮ್ಮ ಹತ್ರ ಡಿ ಅಡಿಕ್ಷನ್ ಸೆಂಟರ್ ಕೌನ್ಸಿಲರ್ಸ್ ಇಲ್ಲ, ಅದಕ್ಕೆ ಸೌಕರ್ಯಗಳಿಲ್ಲ, ಹ್ಯೂಮನ್ ರಿಸೋರ್ಸಸ್ ಇಲ್ಲ, ಸೈಕ್ಯಾಟ್ರಿಸ್ಟ್ ಇಲ್ಲ. ಹಾಗಾಗಿ ಕಾಯ್ದೆಯಲ್ಲಿ ಏನು ತಿದ್ದುಪಡಿಗಳು ಬೇಕು, ಅದರ ಜೊತೆಗೆ ಈ ರಿಹ್ಯಾಬಿಲಿಟೇಷನ್ ಸೆಂಟರ್ಸ್ನ ಮೂಲ ಸೌಕರ್ಯಗಳನ್ನ ಕೂಡ ರಚನೆ ಮಾಡಬೇಕು ನಾವು. ಹಾಗೆ ಸಮಾಜದಲ್ಲಿ ಈ ರೀತಿ ಅಬ್ಯೂಸ್ ಆಗೋ ಅಡಿಕ್ಷನ್ ಯಾಕೆ ಆಗ್ತಾ ಇದೆ ಅನ್ನೋದಕ್ಕೆ ಸರಿಯಾಗಿ ಪರೀಕ್ಷೆ ಮಾಡುವಂಥ ಅವಶ್ಯಕತೆ ಇದೆ. ಏನು ಇದನ್ನು ಟ್ರಿಗರ್ ಮಾಡ್ತಾ ಇದೆ ಅಂತ ತಿಳ್ಕೊಳ್ಳೋ ಅವಶ್ಯಕತೆ ಇದೆ. ಅದರ ಪ್ರಕಾರ ನಾವು ಕಾಯ್ದೆಯನ್ನು ರೀಡಿಫೈನ್ ಮಾಡಬೇಕು. ಬೇರೆ ದೇಶಗಳಲ್ಲಿ ಇದರ ಮೇಲೆ ಏನು ಕಮ್ಯುನಿಟಿ ಲೆಡ್ ಅಪ್ರೋಚ್ ಇರ್ಬೋದು, ಬೇರೆ ಬೇರೆ ಅಪ್ರೋಚ್ಗಳನ್ನ ನಾವು ನೋಡ್ತೀವಿ. ಈಗ ಐಸ್ಲ್ಯಾಂಡಲ್ಲಿ ಉದಾಹರಣೆಗೆ ಏನು ಅಪ್ರೋಚ್ ಇದೆ ಅದ್ರ ಬಗ್ಗೆ ನಾವು ತಿಳ್ಕೊಬೇಕು. ನಾವು ಅದನ್ನು ತಗೊಂಬರಕ್ಕೆ ಸಾಧ್ಯನಾ ಅಂತ ನೋಡಬೇಕು. ಈ ರೀತಿ NDPS ಆ್ಯಕ್ಟಲ್ಲಿ ಹಾಗೂ ಏನು ಸವಾಲುಗಳಿದೆ ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಅದರ ಮೇಲೆ ಗಮನ ಹರಿಸಿ ನಾವು ಬೇಕಾಗುವಂಥ ಬದಲಾವಣೆಗಳನ್ನ ತೊಗೊಂಡು ಬರಬೇಕು ಅನ್ನೋದಕ್ಕೆ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಈ ಆರ್ಟಿಕಲಲ್ಲಿ ಕೊಟ್ಟಿದ್ದಾರೆ. NDPS ಆ್ಯಕ್ಟ್ ಬಗ್ಗೆ ನಿಮಗೆ ಗೊತ್ತಿರಬೇಕು. ಅದರ ಜೊತೆಗೆ ಬದಲಾವಣೆ ಬೇಕಾ, ಯಾಕೆ ಬೇಕು, ಏನು ಬದಲಾವಣೆ ಬರಬಹುದು ಅನ್ನೋದಕ್ಕೆ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಇಲ್ಲಿಂದ ನೋಟ್ ಮಾಡಿಟ್ಕೊಳ್ಳಿ. ಇವತ್ತಿನ ಸಂಚಿಕೆಯಿಂದ ಈ ಪ್ರಶ್ನೆಯನ್ನು ಉತ್ತರಿಸೋಕ್ಕೆ ಪ್ರಯತ್ನ ಮಾಡಿ. ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರೀಸ್ ಡು ನಾಟ್ ಶೇರ್ ಬಾರ್ಡರ್ ವಿತ್ ತಾಜಿಕಿಸ್ತಾನ್? ಎ ಚೈನಾ, ಬಿ ಅಫ್ಘಾನಿಸ್ತಾನ್, ಸಿ ಕಜಾಕ್ಸ್ತಾನ್, ಡಿ ಕಿರ್ಗಿಸ್ತಾನ್. ಇದಕ್ಕೆ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಇವತ್ತಿನ ಸಂಚಿಕೆಯಿಂದ ಏನಾದರೂ ಡೌಟ್ಸ್ ಇದ್ದರೆ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಲೈಕ್ ಹಾಗೂ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ. ಧನ್ಯವಾದಗಳು.